ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಾನು ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ 1 ಮಂತ್ ಆಗ್ತಾ ಬಂತು ಗೈಸ್. ನಾನು ಲಾಂಗ್ ವಿಡಿಯೋನ ಶೇರ್ ಮಾಡಿದೆ. ಯೂಶಲಿ ನಾನು ಶಾರ್ಟ್ಸ್ ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದೇ ರೀತಿ ನಿಮ್ಮ ಸಪೋರ್ಟ್ನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೈಸ್, ನಾನು ಯಾವಾಗಲೂ ವ್ಲಾಗ್ನ ಶುರು ಮಾಡಿದಾಗ ಒಂದು ಕಾಮನ್ ಡೈಲಾಗ್ ಹೇಳ್ತಾ ಇರ್ತೀನಿ, ಗೊತ್ತಾ? ನಿಮಗೂ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಏನಂದರೆ, ಇನ್ಮೇಲೆ ವೀಡಿಯೋನ ಆದಷ್ಟು ಕಂಟಿನ್ಯೂ ಆಗಿ ನಾನು ಶೇರ್ ಮಾಡ್ತೀನಿ, ಡೈಲಿ ಅಥವಾ ಆಲ್ಟರ್ನೇಟಿವ್ ಡೇಸ್ ಬರುತ್ತೆ ಅಂತ ಹೇಳಿ. ಖಂಡಿತ ಈ ಸಲ ಅದನ್ನೆಲ್ಲ ಹೇಳಲ್ಲ. ಯಾಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ವಿತ್ ವಾಯ್ಸ್ ಓವರ್ ಶಾರ್ಟ್ಸ್ ವಿಡಿಯೋಸ್ ಬೇಕು ಅಂತ ಅಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. KN ಡೈರೀಸ್ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೇಮ್ ಬಂದು. ಅಲ್ಲಿ ಡೈಲಿ ಮಿನಿ ವ್ಲಾಗ್ಸ್ ನಿಮಗೆ ಸಿಗ್ತಾ ಇದೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ. ಇದರಿಂದ ಖಂಡಿತ ನನಗಂತೂ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಕೂಡ ಹೋಗಿ ನನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಇವಾಗ ವ್ಲಾಗ್ಗೆ ಬರೋಣ. ಇದು ಬಂದು ಸಂಡೇ ವ್ಲಾಗ್ ಆಗಿತ್ತು. ನಾನು ಇದನ್ನು ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು 5-6 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮೇಯ್ನ್ ರೀಸನ್ ಬಂದು ನನಗೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಶಾರ್ಟ್ಸ್ ವೀಡಿಯೋಸ್ನ ಅಂದರೆ ಕ್ಲಿಪ್ಪಿಂಗ್ಸ್ ಕಡಿಮೆ ಇರುತ್ತೆ, ಬೇಗ ಎಡಿಟ್ ಮಾಡ್ಬೋದು. ಲಾಂಗ್ ವೀಡಿಯೋನ ಶೂಟ್ ಮಾಡಿರ್ತೀನಿ, ಬಟ್ ಎಡಿಟಿಂಗಿಗೆ ನನಗೆ ಇತ್ತೀಚೆಗೆ ಖಂಡಿತ ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ಎಡಿಟಿಂಗ್ ಕೂಡ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಆದಷ್ಟು ವೀಕ್ಲಿ 2 ವೀಡಿಯೋಸ್ ಹಾಕಬೇಕಂತ ಪ್ಲ್ಯಾನ್ ಮಾಡಿ ಇವತ್ತಿನ ವೀಡಿಯೋ ಮಾಡಬೇಕು ಅಂತ ಹೇಳಿ ಎಡಿಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಸ್ವಲ್ಪ ಆದರೂ ಮೋಟಿವೇಟ್ ಆಗ್ಬೋದು, ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಏನಂದರೆ, ಇತ್ತೀಚೆಗೆ ತುಂಬಾ ಬಿಸಿ ಇರೋದ್ರಿಂದ ಕೆಲವೊಂದು ಮನೆ ಕ್ಲೀನಿಂಗ್ ಕೆಲಸಗಳಿರ್ಬೋದು ಅಥವಾ ನಮಗೆ ನಾವು ಕೇರ್ ಮಾಡ್ಕೊಳ್ಳೋಕ್ಕಾಗ್ಬೋದು, ಖಂಡಿತ ಟೈಮೇ ಸಿಗ್ತಾ ಇಲ್ಲ ಅನಿಸ್ತಾ ಇತ್ತು ಗೈಸ್. ಹಾಗಾಗಿ ಇವತ್ತು ಎಲ್ಲದಕ್ಕೂ ಕೂಡ ಟೈಮ್ ಮಾಡಿಕೊಂಡು, ಇಲ್ಲ ಏನೇ ತೊಂದರೆ ಆದರೂ ಪರವಾಗಿಲ್ಲ, ಇವತ್ತಿರುವಂತಹ ಕೆಲವೊಂದು ರೂಟೀನ್ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಹೇಳಿ ಮೊದಲು ಕಾರಿಡಾರಿಂದ ಕೆಲಸನ ಶುರು ಮಾಡಿಕೊಂಡೆ. ಇವತ್ತು ಸಂಡೇ ಆಗಿದ್ರು ಕೂಡ ಬೆಳಗ್ಗೆ ಒಂದು 6:30-7ಗೆ ಎದ್ದಿದ್ದೆ. ಯೂಶ್ವಲಿ ಸಂಡೇ ಲೇಟ್ ಹೇಳೋದು, ಬಟ್ ಇವತ್ತು ಈ ಕೆಲಸಗಳೆಲ್ಲ ಮುಗಿಸ್ಬೇಕಿತ್ತು ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಕಾರಿಡಾರ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಅಲ್ಲಿ ನೆಲ ಕೂಡ ಒರೆಸ್ಕೊಂಡು ಹಾಗೆ ರಂಗೋಲಿ ಹಾಕಿ ಮನೆ ಒಳಗಡೆ ಬಂದೆ. ನಂತರ ಸಂಡೇ ಅಂದರೆ ಬಟ್ಟೆ ವಾಶ್ ಮಾಡೋದು ಇದ್ದೇ ಇರುತ್ತೆ ಅಲ್ವಾ. ಬಟ್ಟೆ ಎಲ್ಲನೂ ಕೂಡ ವಾಶ್ ಹಾಕ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಮೊದಲಿಗೆ ಇಲ್ಲಿ ನಾನು ಕ್ಲೆನ್ಸ್ ಮಾಡೋಕ್ಕೋಸ್ಕರ ಇಲ್ಲಿ 1 ಸ್ಪೂನಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ಈ ಥರ ಮುಖಕ್ಕೆಲ್ಲ ನೀಟಾಗಿ ಕ್ಲೆನ್ಸ್ ಮಾಡಿಕೊಂಡು ಹಾಗೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಂತರ ಇಲ್ಲಿ ಫೇಸ್ ಸ್ಕ್ರಬ್ನ ರೆಡಿ ಮಾಡೋಕ್ಕೋಸ್ಕರ ಸಕ್ಕರೆ, ಕಾಫಿ ಪೌಡರ್ ಹಾಗೆ ಜೇನುತುಪ್ಪನ ಹಾಕಿ ಸ್ಕ್ರಬ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಟ್ಯಾನ್ ಆಗಿದ್ರು ಕೂಡ ಹೋಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ನ ಕೂಡ ರಿಮೂವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಸ್ಲೋ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಅದಾಗಿ ನಂತರ ಒಂದು ಒಳ್ಳೆ ಫೇಸ್ ಪ್ಯಾಕ್ ಬೇಕಲ್ವಾ. ಫೇಸ್ ಪ್ಯಾಕ್ಗೋಸ್ಕರ ಕಡಲೆ ಹಿಟ್ಟು ಹಾಗೆ ಅರಿಶಿನ ಹಾಕಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಆಗಿತ್ತು ನನ್ನ ವೀಕ್ಲಿ ಸ್ಕಿನ್ ಕೇರ್ ಗೈಸ್. ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ತುಂಬ ದಿನ ಆದಮೇಲೆ ಈ ಥರ ಸ್ಕಿನ್ ಕೇರ್ ಎಲ್ಲನೂ ಕೂಡ ಮಾಡಿಕೊಂಡೆ ಅಲ್ವಾ, ಏನೋ ಒಂದು ಫ್ರೆಶ್ನೆಸ್ ಫೀಲ್ ಬಂತು ಅಂತಲೇ ಹೇಳ್ಬೋದು. ಅದು ಸ್ಕಿನ್ಗೆ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಡ್ರೈ ಆಗೋಕ್ಕೆ ಸ್ವಲ್ಪ ಸಮಯ ಬೇಕಿತ್ತು. ಹಾಗಾಗಿ ಅದರ ಮಧ್ಯೆ ನಾನು ಬ್ರೇಕ್ಫಾಸ್ಟ್ಗೆ ಏನಾದ್ರು ಮಾಡೋಣ ಅಂತ ಹೇಳಿ ತಯಾರು ಮಾಡ್ತಾಯಿದ್ದೆ. ಇವತ್ತು ಮನೇಲಿ ಬೇರೆ ಒಬ್ಬಳೇ ಇದ್ದೆ, ಹಾಗಾಗಿ ಸಿಂಪಲ್ಲಾಗಿ ಒಂದು ಸೂಪ್ ಮಾಡ್ಕೊಳ್ಳೋಣ. ಇವಾಗ ಚಳಿ ಬೇರೆ ಬೆಂಗಳೂರಲ್ಲಿ ಹೆಂಗಿದೆ ಅಂತ ನಿಮಗೆ ಗೊತ್ತು. ಸೊ ಚಳಿಗೆ ಈ ಸೂಪ್ ಸಖತ್ತಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೀಟ್ರೋಟ್ ಮತ್ತು ಕ್ಯಾರೆಟ್ನ ಬಳಸ್ಕೊಂಡು ಸೂಪ್ ಮಾಡ್ತಾ ಇದ್ದೀನಿ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಕುಕ್ಕರಿಗೆ ನೀವು ಎಣ್ಣೆ ಹಾಕೋಬೋದು ಅಥವಾ ತುಪ್ಪ, ಬೆಣ್ಣೆ ಏನಾದ್ರು ಹಾಕ್ಕೊಳ್ಳಿ. ನಾನು ಇವತ್ತು ಎಣ್ಣೆ ಏನು ಬಳಸ್ತಾ ಇಲ್ಲ, ಬರೀ ಬೆಣ್ಣೆನಲ್ಲೇ ನಾನು ಇವತ್ತು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬಂದು ನಾನು ಅಮೂಲ್ದು ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ತೊಗೊಂಡಿದ್ದೆ, ಅದನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಮನೇಲಿದ್ದರೆ ಅದನ್ನೇ ಬಳಸ್ಕೊಳ್ಳಿ. ಮನೇಲಿ ಮಾಡಿದಂತಹ ಬೆಣ್ಣೆನ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಂತರ ಅದಕ್ಕೆ ಒಂದು ಪಲಾವ್ ಎಲೆ ಹಾಕಿಬಿಟ್ಟು 2 ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಹಾಗೆ 1 ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ನೀವು ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕಿದ ಮೇಲೆ 1 ಕ್ಯಾರೆಟ್ ಹಾಗೆ 1 ಬೀಟ್ರೋಟ್ನ ತೊಗೊಂಡಿದ್ದೀನಿ. ನಾನು ಒಬ್ಬಳೇ ಇದ್ದೆ ಅಲ್ವಾ, ಹಾಗಾಗಿ ನನಗಿಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. 1 ಬೀಟ್ರೋಟ್ ಹಾಗೆ 1 ಕ್ಯಾರೆಟ್ನ ಸಿಪ್ಪೆನ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಇವಾಗ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿನೇ. ಫ್ರೈ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಬೇಯಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಆ ಟೈಮಲ್ಲಿ ಅದು ಮುಳುಗೋಷ್ಟು ನೀರನ್ನ ಹಾಕಿಬಿಟ್ಟು
ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದನ್ನು ನೀವು ಒಂದು 2 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. 2 ಅಥವಾ 3 ಬಂದ್ರೂ ತೊಂದರೆ ಇಲ್ಲ, 2-3 ವಿಷಲ್ ಬರಬೇಕಾಗುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ವಿಷಲ್ ಎಲ್ಲ ಬಂದಿತ್ತು. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ, ಅಂದರೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಏನು ಸೂಪು ಬೇಯ್ಲಿಕ್ಕೆ ಇಟ್ಟಿದೆ ಅಲ್ವಾ, ಅದನ್ನ ನೋಡ್ತಾ ಇರ್ಬೋದು. ಚೆನ್ನಾಗಿ ಕುಕ್ ಆಗಿತ್ತು ಇದೆಲ್ಲನೂ ಕೂಡ, ಅಂದರೆ ಒಂದು 80% ಇದು ಚೆನ್ನಾಗಿ ಕುಕ್ ಆಗಿತ್ತು. ಇವಾಗ ಇದನ್ನ ನೀರನ್ನ ಸಪ್ರೇಟ್ ಮಾಡಬೇಕಾಗುತ್ತೆ. ಗಟ್ಟಿ ಇರುವಂತಹ ತರಕಾರಿಗಳು, ಟೊಮೆಟೊ, ಈರುಳ್ಳಿ ಏನಿರುತ್ತೆ ಅದೆಲ್ಲದನ್ನು ಕೂಡ ನೀವು ಸಪ್ರೇಟ್ ಮಾಡಿಕೊಂಡು ಅದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕಾಗುತ್ತೆ. ರುಬ್ಕೊಂಡು ಬಂದಮೇಲೆ ನೀವು ಒಂದು ಪ್ಯಾನಿಗೆ ರುಬ್ಬಿರುವಂತಹ ಪೇಸ್ಟ್, ಹಾಗೆ ನೀವೇನು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀರ ನೀರು, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೇನಾದ್ರು ಬೇಕು ನೋಡ್ಕೊಳ್ಳಿ. ಆಲ್ರೆಡಿ ಉಪ್ಪಾಗಿರ್ತೀರಲ್ವ, ನೀವು ಕೂಡ ಉಪ್ಪು ಬೇಕು ಅನ್ನೋ ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಆದಷ್ಟು ನೀರನ್ನ ಜಾಸ್ತಿ ಹಾಕ್ಬಿಡಿ ಗೈಸ್. ಸೂಪ್ಗೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಓಕೆನಾ. ಸೊ ಇದಿಷ್ಟು ಕೂಡ ರೆಸಿಪಿ ಆಗಿತ್ತು. ಖಂಡಿತ ನಿಮಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿದಾಗ ಹೇಳ್ತೀರಾ ಸೂಪ್ ಇಷ್ಟು ಸಿಂಪಲ್ಲಾಗಿ ಹಾಗೆ ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ. ಅಷ್ಟು ಚೆನ್ನಾಗಿರುತ್ತೆ ಗೈಸ್, ಟ್ರಸ್ಟ್ ಮೀ. ಯಾಕಂದರೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇಲ್ಲ, ಸುಮಾರು ಸಲ ಟ್ರೈ ಮಾಡಿದ್ದೀನಿ ನಾನು, ಎಸ್ಪೆಷಲಿ ಮನೇಲಿ ಒಬ್ಬಳೇ ಇದ್ದಾಗ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಪರ್ಸ್ನಲಿ ಈ ಥರ ಸೂಪೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಬ್ಬಳೇ ಯಾವತ್ತಾರು ಮನೇಲಿರ್ತೀನಿ ಅಥವಾ ಯಾವತ್ತಾರು ಅವ್ರಿಗೆ ಏನಾದ್ರು ಅಡುಗೆ ಮಾಡೋದಿರಲ್ಲ ಅಂತ ಅಂದಾಗ ಖಂಡಿತ ನಾನು ಈ ರೆಸಿಪಿನ ಮಾಡ್ತೀನಿ. ಅದರಲ್ಲೂ ಇವಾಗ ಬೇರೆ ಚಳಿ ಜಾಸ್ತಿ ಇದೆ ಅಲ್ವಾ, ಇದಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ಹೋಟೆಲ್ ಸೂಪ್ಗೂ ಕೂಡ ಟೇಸ್ಟ್ ಏನು ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ಗಾಯ್ಸ್, ಇನ್ನೂ ಒಂದು ಏನಂತಂದರೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ, ನಾನು ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ನಾವು ಬೇರೆಯವ್ರಿಗೆ ಸಜೆಷನ್ ಕೊಡೋದು ತುಂಬಾ ಸಿಂಪಲ್, ಆದರೆ ಕೆಲವೊಂದು ಪರಿಸ್ಥಿತಿಗಳನ್ನ ಅಥವಾ ಕೆಲವೊಂದು ಸಿಚುವೇಶನ್ಸ್ನ ಪರ್ಸ್ನಲಿ ನಾವು ಹ್ಯಾಂಡಲ್ ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ ರಿಯಲ್ ಸ್ಟ್ರಗಲ್ಸ್ ಏನು ಅಂತ ಹೇಳಿ. ಯಾಕೆ ಅಂತಂದರೆ ನೀವು ನನ್ನ ಒಂದು ಗ್ಯಾಲರಿನ ತೋರಿಸಿದ್ರೆ ನಂಬಲ್ಲ ಅಂತ ಅನಿಸುತ್ತೆ, ಅಷ್ಟು ವೀಡಿಯೋಸ್ನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಎಡಿಟ್ ಮಾಡೋಕ್ಕೆ ಲಿಟ್ರಲ್ ಟೈಮ್ ಸಾಲ್ತಾ ಇಲ್ಲ. ಸುಮಾರು ಜನಕ್ಕೆ ಅನಿಸ್ಬೋದು ವ್ಲಾಗೇ ನಾರ್ಮಲಾಗಿ ಮಾಡ್ತಾರೆ ಅದನ್ನೇ ಯೂಟ್ಯೂಬ್ಗೆ ಹಾಕ್ತಾರೆ ಅಂತ. ಖಂಡಿತ ಆ ಥರ ಇರಲ್ಲ. ನಾನು ಸುಮಾರು ಸಲ ಹೇಳಿದ್ದೀನಿ ಎಡಿಟಿಂಗ್ ಮಾಡಬೇಕಂತ ಹೇಳಿ. ಹಾಗಾಗಿ ಎಡಿಟಿಂಗಿಗೆ ನನಗೆ ಸುಮಾರಷ್ಟು ಸಮಯ ಹಿಡಿಯೋದ್ರಿಂದ, ಅದರಲ್ಲೂ ಕೂಡ ಇವಾಗ ಪ್ರೊಫೆಷ್ನಲಿ ಕೂಡ ಕೆಲವೊಂದು ಕೆಲಸಗಳನ್ನ ನಮ್ಗೆ ಅಸೈನ್ ಮಾಡಿರ್ತಾರೆ. ಸೊ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದಮೇಲೆ ನಾವು ಕೆಲಸಕ್ಕೆ ಹೋಗಿ ಏನು ಪ್ರಯೋಜನ ಬಂತು ಅಲ್ವಾ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಶಾರ್ಟ್ಸ್ ವಿಡಿಯೋಸ್ನ ಡೈಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸಲ್ಲಾದರೂ ಪಕ್ಕ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಕೂಡ ಒಂದು ಕನ್ಸಿಸ್ಟೆನ್ಸಿನ ಬಿಟ್ವಿ ಅಂದರೆ ಆ್ಯಸ್ ಎ ವೀವರ್ ಹಾಗೆ ಸಬ್ಸ್ಕ್ರೈಬರ್ ಆಗಿ ನೀವು ಕೂಡ ನಮ್ಮಿಂದ ಡಿಸ್ಕನೆಕ್ಟ್ ಆಗ್ತೀರಾ. ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ನಮ್ಮ ಒಂದು ಪ್ರೊಫೆಷನ್ ಮೇಲೆ ಅಥವಾ ನಮ್ಮ ಒಂದು ಚಾನಲ್ ಮೇಲೆ, ನಿಮಗೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಸದ್ಯಕ್ಕೆ ಇವಾಗ ನಾನು ಡಿಸೈಡ್ ಮಾಡಿರೋದು ವೀಕ್ಲಿ 1 ವೀಡಿಯೋನಾದ್ರು ಹಾಕಲೇಬೇಕು ಅಂತ ಹೇಳಿ. ಯಾಕಂದರೆ ಇವಾಗ ಇರೋ ಪರಿಸ್ಥಿತಿಯಲ್ಲಿ ವೀಕ್ಲಿ 1 ವೀಡಿಯೋ ಆದರೂ ಹಾಕಿದರೆ ಅಟ್ಲೀಸ್ಟ್ ನೀವೊಂದು ಕನೆಕ್ಷನಲ್ಲಿ ಇರ್ತೀರಾ ಅಂತ ಹೇಳಿ. ಬಟ್ ನಾನು ಶಾರ್ಟ್ಸ್ ವೀಡಿಯೋಸ್ ಅಂತೂ ಖಂಡಿತ ಪೋಸ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾರ್ಟ್ ವೀಡಿಯೋಸ್ನಾದ್ರು ನೋಡಿ. ಹಾಗೆ ಹೌಸ್ ವೈಫ್ ಆಗ್ಬೋದು ಅಥವಾ ವರ್ಕಿಂಗ್ ವುಮೆನ್ ಆಗ್ಬೋದು, ನಾವೇನಾದರೂ ಒಂದು ಪ್ಯಾಷನ್ ಅಂತ ಹೇಳಿ ತೊಗೊಂಡಿದ್ದೀವಿ ಅಂತ ಅಂದಮೇಲೆ ಖಂಡಿತ ಆ ಪ್ಯಾಷನ್ನ ಫಾಲೋ ಮಾಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಮಗೆ ಏನೇ ಕಷ್ಟ ಆದರೂ ಕೂಡ ನಾವು ಫಾಲೋ ಮಾಡ್ತೀವಿ. ಅದನ್ನೇ ಅಲ್ವಾ ನಾವು ಪ್ಯಾಷನ್ ಅಂತ ಹೇಳೋದು. ಸೊ ಇವಾಗ ಮತ್ತೆ ಕ್ಲೀನಿಂಗ್ ಕೆಲಸಕ್ಕೆ ಶುರು ಮಾಡಿಕೊಂಡೆ. ಏನಂದರೆ ಇವತ್ತು ಕ್ಲೀನಿಂಗ್ ಕೆಲಸದಲ್ಲಿ ನಾನು ಒಂದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬೇಕಿತ್ತು. ಯೂಶಲಿ ಮನೆಗೆ ಬಂದಿದ್ದಕ್ಕಿಂತ ವಾಷಿಂಗ್ ಮಿಷಿನ್ ಬಗ್ಗೆ ಅಷ್ಟು ಗಮನ ಕೊಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ನೀವೇ ಫ್ರೀ ಇದ್ದೆ ಅಲ್ವಾ, ಈ ಒಂದು ಕೆಲಸಗಳನ್ನ ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಬಟ್ ಅದನ್ನೆಲ್ಲ ಕೆಳಗಡೆನೋ ಬಿಚ್ಚಿ ನೀರು ತೆಗೆಯೋದೆಲ್ಲ ಇರುತ್ತೆ, ಅದೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಂಗೆ ಬರೋದು ಇಲ್ಲ, ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಹಾಗೆಯೇ ಬಟ್ ಈ ಒಂದು ಲಿಕ್ವಿಡ್ ಹಾಕೋ ಒಂದು ಕಂಟೈನರ್ ಏನಿರುತ್ತಲ್ವ, ಇದು ಎಷ್ಟು ಗಲೀಜಾಗಿಬಿಟ್ಟಿರುತ್ತೆ ಅಂದರೆ ಯಪ್ಪ, ನನಗೆ ನೋಡಿನೇ ಶಾಕ್ ಆಗೋಯ್ತು. ಅಷ್ಟು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾನು ಇಷ್ಟೊಂದು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ನ ಈ ಮನೆಗೆ ಬಂದು, ಇಷ್ಟೊಂದು ನೋಡೇ ಇಲ್ವಾ ನಾನು. ಯಾಕಂದರೆ ನಾನು ಲೈಫಲ್ಲೇ ವಾಷಿಂಗ್ ಮಿಷಿನ್ ತಂದಿದ್ದಕ್ಕಿಂತ ಇಷ್ಟು ಗಲೀಜಾಗಿರೋದು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಯಾಕಂದರೆ ಯೂಶಲಿ ನಾವು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ವಿ. ಬಟ್ ಇವಾಗ ಇರೋ ಒಂದು ರೂಟೀನಿಂದ ಇರ್ಬೋದು ಅಥವಾ ಸಮ್ ಹೆಲ್ತ್ ಇಶ್ಯೂಸಿಂದ ಇರಬಹುದು, ಸಮ್ಟೈಮ್ ಈ ಥರ ಎಲ್ಲ ನೀಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ಈ ಸಲ ಮಿಸ್ಟೇಕ್ ಆಗೋದು ಬೇಡ ಮತ್ತೆ ಅಂತ ಹೇಳಿ ಇವಾಗ ಆಗಿರೋ ಗಲೀಜೆ ಸಾಕು ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನಿಂಗ್ ಕೆಲಸಕ್ಕೆ ಹೇಳ್ತಿದ್ದಾಯಿತು. ಹಾಗೆ ಅಲ್ವಾ, ಎಸ್ಪೆಷಲಿ ವರ್ಕಿಂಗ್ ವುಮೆನ್ ಅಂತ ಬಂದಾಗ ನಾನು ಹಂಗಂತ ಹೇಳಿ ಹೌಸ್ ವೈಫ್ ಯಾವಾಗಲೂ ಆರಾಮಾಗಿರ್ತಾರೆ ಅಂತ ಹೇಳ್ತಾ ಇಲ್ಲ ಗೈಸ್. ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಆ ಕಷ್ಟ ನಾನು ಪರ್ಸ್ನಲಿ ಫೀಲ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ.
ನಮಗೇನಂದರೆ ಬರುವಂಥ ಸಂಡೇನ ಕೆಲವೊಬ್ಬರು ಈ ಥರ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಾರೆ. ಬಟ್ 90% ಆಫ್ ದ ವುಮೆನ್ಸ್ ಅಂದ್ಕೊಳ್ಳೋದೇನೆಂದರೆ ಸಂಡೇ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಅಟ್ಲೀಸ್ಟ್ ವೀಕ್ ಪೂರ್ತಿ ಆರಾಮಾಗಿರ್ತೀನಪ್ಪ, ಮತ್ತೆ ಕೆಲಸದಿಂದ ಬಂದಿದ್ದೆಲ್ಲ ನಂಗೆ ಮಾಡೋಕ್ಕಾಗಲ್ಲ, ತುಂಬಾ ಟಯರ್ಡ್ ಆಗುತ್ತೆ ಅಂತ ಹೇಳಿ ನಮಗೊಂದು ಆಲೋಚನೆ ಬಂದೇ ಬರುತ್ತೆ. ನಾವು ಮದುವೆಗೆ ಮುಂಚೆ ಸಂಡೇ ಬಂದರೆ ಅಲ್ಲಿ ಟ್ರಿಪ್ ಹೋಗ್ಬೇಕು, ಇಲ್ಲಿ ಟ್ರಿಪ್ ಹೋಗ್ಬೇಕು, ಅದು ಇದು ಅಂತ ಏನೇ ಅನ್ಕೋಬೋದು. ಬಟ್ ಮದುವೆ ಆದಮೇಲೆ ಆ್ಯಸ್ ಯೂಶುವಲ್ ಈ ಒಂದು ಥಾಟ್ಸ್ ಬರೋದು ಹೆಣ್ಮಕ್ಳಿಗೆ ಕ್ವೈಟ್ ಕಾಮನ್ ಅಲ್ವಾ. ಬಟ್ ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮ್ಮನ್ನು ಆ ರೀತಿಯಾಗಿ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾನು ಆವಾಗಲೇ ಹೇಳಿದಾಗೆ ಖಂಡಿತ ಇದು ತಪ್ಪಲ್ಲ, ಯಾಕಂದರೆ ನಮ್ಮನ್ನು ನಾವು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಬರೀ ಫಿಸಿಕಲ್ ಹೆಲ್ತ್ ಒಂದೇ ಇದ್ದರೆ ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮೆಂಟಲ್ ಹೆಲ್ತ್ ಕೂಡ ನಮಗೆ ಈಕ್ವಲಿ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಾನು ಕೂಡ ಏನು ಮಾಡ್ತೀನಿ ಅಂದರೆ ಕೆಲವೊಂದು ಸಲ ಜರ್ನಲಿಂಗ್ ಮಾಡೋದಿರ್ಬೋದು, ಕೆಲವೊಂದು ಸಲ ಬುಕ್ ಓದೋದಿರ್ಬೋದು, ಹಾಗೆ ಎಸ್ಪೆಷಲಿ ಅಡುಗೆ ವಿಚಾರ ಅಂತ ಬಂದಾಗ ನಮಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ, ಡಿನ್ನರ್ಗೆ ಏನು ಮಾಡೋಣ ಅನ್ನೋ ಚಿಂತೆನೇ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ಕೂಡ ವೀಕ್ಲಿ ಸಂಡೇ ಎಸ್ಪೆಷಲಿ ಮಿಸ್ ಮಾಡಿದೆ ಮೆನು ಪ್ಲ್ಯಾನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ರೆಸಿಪಿ ಪಟ್ಟಂತ ತಲೆಗೆ ಹೊಳಿಲಿಲ್ಲ ಅಂದರೆ ನಾನು ಈ ಡೈರಿಯಲ್ಲಿ ಫ್ರಂಟ್ ಪೇಜಲ್ಲಿ ಕೆಲವೊಂದು ರೆಸಿಪಿಗಳನ್ನ ಬರೆದಿಟ್ಕೊಂಡಿದ್ದೀನಿ, ಅಂದರೆ ಲಿಸ್ಟನ್ನು. ಸೊ ಅದರಲ್ಲಿ ನೋಡ್ಕೊಂಬಿಟ್ಟು ನನಗೇನು ಕಂಫರ್ಟಬಲ್ ಅಂತ ಅನಿಸುತ್ತೆ ಆ ರೆಸಿಪಿ ಲಿಸ್ಟನ್ನು ಮಾಡಿಟ್ಕೊತೀನಿ. ಅಟ್ಲೀಸ್ಟ್ ರೆಸಿಪಿ ಲಿಸ್ಟ್ನ ಮಾಡಿಟ್ಟಿದ್ರೆ ಹಿಂದಿನ ಏನಾದ್ರು ಬೇಕಾದ್ರೆ ತಯಾರಿ ಮಾಡ್ಕೋಬೋದು. ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಟ್ ಅಂತ ಎದ್ದು ನೋಡ್ಕೊಂಬಿಟ್ರೆ ನಮಗೊಂದು ಐಡಿಯಾ ಬರುತ್ತೆ, ಆರಾಮಾಗಿ ಮಾಡ್ಬೋದು. ಕೆಲವೊಂದು ಸಲ ಮಾರ್ನಿಂಗ್ ಹೇಗಿರುತ್ತೆ ಅಂದರೆ ಒಂದು ರೆಸಿಪಿನೂ ಕೂಡ ನೆನಪೇ ಬರ್ತಾ ಇರಲ್ಲ, ಎಷ್ಟು ಸಲ ನೆನ್ಪು ಮಾಡಿಕೊಂಡ್ರು. ಆ ಒಂದು ದಿನಗಳು ಕೂಡ ನನಗೆ ಆಗಿದ್ದು ಎಕ್ಸ್ಪೀರಿಯೆನ್ಸು, ಹಾಗಾಗಿ ಹೇಳ್ತಾ ಇದ್ದೀನಿ. ನಂತರ ಎಲ್ಲನೂ ಕೂಡ ಕೆಲಸ ಮುಗಿಸ್ತಾ ಇಲ್ಲ, ಯಾಕೋ ಸ್ವಲ್ಪ ಟೀ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಅಂತ ಟೀ ಮಾಡಿಕೊಂಡೆ. ಜೊತೆಲಿ ಮನೇಲಿ ಕಡಲೆಪುರಿ ಇತ್ತು. ಸೊ ಚಿಕ್ಕ ಮಕ್ಕಳಲ್ಲಿ ಈ ಥರ ಟೀ ಜೊತೆ ಕಡಲೆಪುರಿ ಹಾಕ್ಕೊಂಡು ತಿಂತಾ ಇದ್ವಿ ಅಲ್ವಾ, ಅದು ನೆನಪಾಯಿತು. ಹಾಗಾಗಿ ಜಸ್ಟ್ ಆ ಥರ ಹಾಕ್ಕೊಂಡು ತಿಂದು ಜೊತೆಲಿ ಟೀನ ಕೂಡ ಕುಡಿದು ಸ್ವಲ್ಪ ಬುಕ್ನ ಓದಿ ನನ್ನ ಒಂದು ಅರ್ಧಕ್ಕರ್ಧ ಕೆಲಸಗಳನ್ನ ಸಂಡೇ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನೂ ಸುಮಾರಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್, ಬಟ್ ಅದೆಲ್ಲದನ್ನು ಕೂಡ ಇಲ್ಲಿ ಶೂಟ್ ಮಾಡೋಕ್ಕೆ ಹಾಗೆಯೇ ಎಡಿಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಏನು ಬೇಸಿಕ್ ಕೆಲಸಗಳು ಬೇಕಿತ್ತು ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಬಂದು ಇವಾಗಲೇ ಸಾಂಬಾರನ್ನ ಮಾಡಿಡ್ತಾ ಇದ್ದೀನಿ. ನಮ್ಮ ಕಡೆ ಯೂಶಲಿ ಈ ಒಂದು ಬಸ್ಸಾಂಬಾರನ್ನ ಮಾಡೋದು ತುಂಬಾ ಫೇಮಸ್, ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಆದರೆ ಉಪ್ಪೆಸರು ಅಂತ ಏನು ಹೇಳ್ತೀವಿ ನಾವು, ಇದನ್ನು ಮಾಡೋದು ನಮ್ಮ ಕಡೆ ಕಾನ್ಸೆಪ್ಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬಾ ಕಡಿಮೆ. ಕೆಲವೊಬ್ರು ಮಾಡ್ಬೋದೇನೋ, ಬಟ್ ನಮ್ಮ ಮನೇಲಿ ಅಷ್ಟಾಗಿ ಇದನ್ನ ಮಾಡಲ್ಲ. ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ಹೀರೆಕಾಯಲ್ಲಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಫಸ್ಟ್ ಟೈಮ್ ಏನೋ ನಾನು ಈ ರೆಸಿಪಿನ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಕೆಲವೊಂದು ಕ್ಲಿಪ್ಗಳನ್ನ ನಮಗೆ ನೀಟಾಗಿ ಇಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ ಗೈಸ್ ಎಡಿಟಿಂಗ್ ಮಾಡುವಾಗ. ಆಲ್ರೆಡಿ ನನ್ನ ಕಾವ್ಯಸ್ ಕಿಚನ್ ಒಂದು ಕುಕ್ಕಿಂಗ್ ಪೇಜಲ್ಲಿ ಇದರ ಡೀಟೇಲ್ಡ್ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ಖಂಡಿತ ಕೂಡ ನೀವು ಅಲ್ಲೋಗಿ ನೋಡ್ಬೋದು. ಸೊ ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಗೈಸ್. ಆದಷ್ಟು ಕೂಡ ನಾನು 2 ಪೇಜ್ಗೂ ಕೂಡ ಚೆನ್ನಾಗಿ ಫಾಲೋ ಮಾಡಿ ಹಾಗೆ ನನ್ನ ಕೂಡ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಾನು ಸುಮಾರು ವರ್ಷದ ಒಂದು ಯೂಟ್ಯೂಬ್ ಜರ್ನಿ ಅಂತ ಸಕ್ಸಸ್ ಏನೂ ಸಿಕ್ಕಿಲ್ಲ, ಬಟ್ ಏನೋ ಪುಣ್ಯ ಇವಾಗ ಇನ್ಸ್ಟಾಗ್ರಾಮಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಸಕ್ಸಸ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ನನಗೆ ಬೇಕು ಗೈಸ್, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಕೆಲವೊಬ್ಬರು ಕೇಳೋದು ನನಗೆ ಯೂಶಲಿ ಇನ್ಸ್ಟಾಗ್ರಾಮಲ್ಲಿರ್ಬೋದು ಏನಂದರೆ ಯಾವ ಥರ ಬ್ಯಾಲೆನ್ಸ್ ಮಾಡೋದು, ನಮಗೆ ಕೆಲವೊಂದು ಸಲ ಆಗೋದೇ ಇಲ್ಲ ಅಂತೇಳಿ. ಗೈಸ್ ಒಂದು ನೆನ್ಪಿಟ್ಕೊಳ್ಳಿ, ಯಾರು ಕೂಡ 100% ಅಂದ್ಕೊಂಡಿದ್ದ ಕೆಲಸಗಳನ್ನ ಮಾಡೇ ಮಾಡ್ತಾರೆ ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ, ನಾನು ಟು ಡೂ ಲಿಸ್ಟ್ ಬಗ್ಗೆ ನಿಮಗೆ ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಲ್ವಾ. ಟು ಡೂ ಲಿಸ್ಟ್ ಇವಾಗ 10 ವಿಚಾರಗಳನ್ನ ಬರ್ಕೊಂಡಿರ್ತೀನಿ ನಾನು ಮಾಡಬೇಕು ಅಂತ ಅಂದಾಗ 10 ಕೆಲಸಗಳನ್ನ ಮಾಡೋದು ದಿನಗಳು ತುಂಬಾ ಕಡಿಮೆ. ಆ್ಯಕ್ಚುಲಿ ಹೇಳಬೇಕು, ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇದನ್ನು 10 ಕೆಲಸನೂ ನಾನು ಪಕ್ಕಾ ಕಂಪ್ಲೀಟ್ ಮಾಡ್ತೀನಿ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಇವಾಗ 10 ಕೆಲಸಗಳನ್ನ ಮಾಡಬೇಕಂತ ಲಿಸ್ಟಲ್ಲಿದ್ದರೆ ಅಟ್ಲೀಸ್ಟ್ ನಾನು 6ರಿಂದ 7 ಕೆಲಸ ಮಾಡಿರ್ತೀನಿ. ಈಗ ಏನೂ ಮಾಡದೆ ಸುಮ್ಮನೆ ಕೂರೋದ್ಕಿಂತ ಅಟ್ಲೀಸ್ಟ್ ಅಷ್ಟಾರು ಮಾಡಿರ್ತೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಮನಸ್ಸಿಗೆ ಸಿಗುತ್ತಲ್ವ. ಹಾಗಾಗಿ ನಾನು ಈ ಥರ ಫಾಲೋ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಅಯ್ಯೋ ಅವ್ರು ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇಲ್ಲ, ಅವ್ರು ಗ್ರೇಟು ನಾನು ಗ್ರೇಟ್ ಅಲ್ಲ, ನನ್ನ ಕೈಲಿ ಏನೂ ಆಗ್ತಾನೆ ಇಲ್ಲ, ಈ ಥರ ನಿಮ್ಮನ್ನು ನೀವೇ ಡಿಮೋಟಿವೇಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಇವಾಗ ನಿಮ್ಮ ಪರಿಸ್ಥಿತಿ ಏನಿದೆ, ನಿಮ್ಮ ಕೈಲಿ ಎಷ್ಟನ್ನು ನಿಭಾಯಿಸೋಕ್ಕಾಗುತ್ತೆ ಅಷ್ಟನ್ನು ಮಾತ್ರ ನಿಭಾಯಿಸಿ. ಯಾಕಂದರೆ ಆಗದೇ ಇರೋ ವಿಚಾರನೆಲ್ಲ ಮೈ ಮೇಲೆ ಹೇಳ್ಕೊಂಡು ಬೇಡದೇ ಇರೋ ಚಿಂತೆನೆಲ್ಲ ಮಾಡೋದ್ರ ಬದಲು ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ನಿಭಾಯಿಸಿ ಮುಂದೆ ಬರೋದನ್ನು ನೋಡ್ಕೊಳ್ಳೋಣ ಅಂತ ಹೇಳೋದು ಕೂಡ ಕೆಲವೊಂದು ಸಲ ಓಕೆ ಅಂತ ನನಗನ್ಸುತ್ತೆ. ಯಾಕಂದರೆ ಯಾವಾಗಲೂ ಕೂಡ 100% ಎಲ್ಲ ಮನುಷ್ಯನೂ ಕೂಡ ಕರೆಕ್ಟಾಗಿ ಕೆಲಸನ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಆ ಥರ ಮಾಡಿದರೆ ಯಾರೂ ಕೂಡ ನಮ್ಮನ್ನು ಮನುಷ್ಯ ಅಂತ ಹೇಳಲ್ಲ ಅಲ್ವಾ. ಯಾಕಂದರೆ ಮನುಷ್ಯ ಸಹಜ ಗುಣನೇ ಅದು, ಎಲ್ಲ ಪರಿಸ್ಥಿತಿ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕೆಲವೊಂದು ಸಲ ನಿಮ್ಮನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಬೇಕಾದ್ರೆ ಬೆಳಗ್ಗೆ ಎದ್ದಾಗ ನಿಮ್ಮ ಮೈಂಡ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅಂತಂದರೆ 100%ಗೆ ಕಂಪೇರ್ ಮಾಡಿದರೆ 200% ಅಷ್ಟು ಅದು ತುಂಬಾ ಫಾಸ್ಟಾಗಿ ರನ್ ಆಗ್ತಾ ಇರುತ್ತೆ. ಕೆಲಸಗಳ ವಿಚಾರದಲ್ಲಿರ್ಬೋದು ಅಥವಾ ನಿಮ್ಮ ಆ್ಯಕ್ಟಿವ್ ಲೆವೆಲ್ ಇರ್ಬೋದು,
ಎಲ್ಲದು ಕೂಡ. ಇನ್ನು ಕೆಲವೊಮ್ಮೆ ನೀವು ಮೆಂಟಲಿ ಕೂಡ ಚೆನ್ನಾಗಿರ್ತೀರಾ, ಫಿಸಿಕಲಿ ಕೂಡ ಚೆನ್ನಾಗಿರ್ತೀರಾ, ಬಟ್ ಆದರೂ ಕೂಡ ವಿತೌಟ್ ರೀಸನ್ ನಿಮಗೆ ಬೇಜಾರಾಗ್ತಿರುತ್ತೆ. ಯಾವ ಕೆಲಸ ಕೂಡ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲ್ಲ. ಈ ಥರ ಅಂದರೆ ಅವಶ್ಯಕತೆಗೂ ಮೀರಿ ಏನೋ ಒಂದು ನಡೀತಾ ಇರುತ್ತೆ, ಬಟ್ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಿಮ್ಮ ಮೂಡ್ ಸ್ವಿಂಗ್ಸಿಂದನೋ ಅಥವಾ ನಿಮ್ಮ ಥಾಟ್ಸಿಂದನೋ ಅಥವಾ ಯಾವುದೋ ಒಂದು ಆಲೋಚನೆಯಿಂದನೋ ಎಲ್ಲದೂ ಕೂಡ ಹಾಳಾಗುತ್ತೆ. ಹಾಗೆಯೇ ನೀವು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ವಿಚಾರ ಅದು ಕಂಟ್ರೋಲ್ ಆಗಲಿಲ್ಲ ಅಂದರೂ ಬೇರೆ ಥರ ತೊಂದರೆಗಳನ್ನ ತಂದೊಡ್ಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಖಂಡಿತ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದಕ್ಕೂ ಮೀರಿ ಮಾಡುವಾಗ ಓವರ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ದೇ ಇದ್ದರೆ ಸಾಕು ಅನ್ನೋದು ನನ್ನ ಈ ಒಂದು ಮಾತಿನ ಅರ್ಥ ಆಗಿತ್ತು ಅಷ್ಟೇ. ಸೊ ಎನಿವೇ ಗೈಸ್, ಇವತ್ತಿನ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ನಿಮ್ಮ ಈ ಒಂದು ಹೆಲ್ಪ್ ಖಂಡಿತ ನನಗೆ ಮುಂದೆ ಒಂದು ದೊಡ್ಡ ದಾರಿಯಲ್ಲಿ ನಡೆಯೋದಕ್ಕೆ ಒಂದು ಸ್ಟೆಪ್ಸ್ ಅಂದರೆ ಒಂದು ಕಲ್ಲಾಗುತ್ತೆ ಅಂತಲೇ ಹೇಳ್ಬಹುದು. ಯಾಕಂದರೆ ನಾನು ಈ ಒಂದು ವಿಡಿಯೋನ ವಾಯ್ಸ್ ಓವರ್ ಮಾಡ್ತಾ ಇರೋದು ಗೈಸ್ ಆಲ್ಮೋಸ್ಟ್ ಮಿಡ್ನೈಟ್ 12:45 ಆಗಿದೆ. ಇವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಮಾತಾಡೋದ್ರಲ್ಲಿ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇಷ್ಟು ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಪ್ಲೀಸ್ ಇಷ್ಟ ಆಗಿದ್ರೆ ನಮ್ಮ ಬ್ಲಾಗ್ನ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಗೈಸ್. ಹಾಗೆಯೇ ಪ್ರತಿದಿನ ಅಥವಾ ಆಲ್ಟರ್ನೇಟಿವ್ ಡೇಸ್ ನಾನು ಶಾರ್ಟ್ಸ್ನ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ತಪ್ಪದೆ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಗೈಸ್. ಹಾಗೆಯೇ ನಿಮಗೆ ಯಾವತ್ತಿನ ದಿನ ಹಾಗೆ ಎಷ್ಟು ಗಂಟೆಗೆ ವೀಡಿಯೋಸ್ ಬೇಕು ವ್ಲಾಗ್ಸ್ ಎಸ್ಪೆಷಲಿ, ಯಾಕಂದರೆ ನಾನು ಕೂಡ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ಮಧ್ಯಾಹ್ನ 1:30ಗೆ ಅಪ್ಲೋಡ್ ಮಾಡಲಾ ಅಥವಾ ಮಾರ್ನಿಂಗ್ 7:30ಗೆ ಮಾಡಲಾ ಅಥವಾ ಏನಾದರೂ ಈವ್ನಿಂಗ್ ಒಂದು 6:37 ಆಗಿ ಮಾಡಲಾ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ನನಗೂ ಕೂಡ ನಾಲೆಡ್ಜ್ ಇಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಒಪಿನಿಯನ್ನ ಕೂಡ ನನಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.